ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಬಿಗ್ ಬಾಸ್ 23 ಡೇಸ್ ಅಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ. ಸೊ ಬನ್ನಿ ಮಾತಾಡೋಣ. ಮೊದಲನೇದಾಗಿ ನಿನ್ನೆ ಎಪಿಸೋಡ್ ಅಲ್ಲಿ ನಾಮಿನೇಷನ್ ಆಯ್ತು. ನಾಮಿನೇಷನ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋಕ್ಕೂ ಮುಂಚೆ ಇಲ್ಲಿ ಜಾನ್ವಿ ಅವರು ಮತ್ತೆ ಇಲ್ಲಿ ರಿಷಾ ಗೌಡ ಅವರು ಇಬ್ರು ಕೂಡ ಮಾತಾಡ್ತಾರೆ. ರಿಷಾ ಗೌಡ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಜಾನ್ವಿ ಅವ್ರಿಗೆ, ನಿಮ್ಮ ಆಟನ ನೀವು ಇಲ್ಲಿ ಆಡ್ತಲ್ಲ, ಯಾಕಂದ್ರೆ ಕನ್ಸು ಕಟ್ಕೊಂಡು ಬಂದಿರ್ತೀರಾ ನೀವು ಇಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಬುದ್ಧಿ ಮಾತು ಹೇಳ್ತಾರೆ. ದಯವಿಟ್ಟು ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಬಿಟ್ಟು ನೀವು ಹೋಗ್ಬೇಡಿ, ನಿಮ್ಮ ಆಟ ನೀವು ಆಡಿದ್ರೆ ನಿಮ್ಗೆ ಯೂಸ್ ಇದೆ ಅಂತ ಹೇಳ್ತಾರೆ. ಬಟ್ ಅವಾಗ ಅವ್ರಿಗೆ ಅಳು ಬರಲ್ಲ. ನಾಮಿನೇಷನ್ ಆಗಿದ ತಕ್ಷಣ ಒಂಥರ ಜ್ಞಾನೋದಯ ಆಯ್ತು ಅಂತ ಅನ್ಸುತ್ತೆ. ಮತ್ತೆ ಇವ್ರು ಏನಾದ್ರು ಎಮೋಷನ್ ಕಾರ್ಡ್ ಏನಾನ ಪ್ಲೇ ಮಾಡಿದ್ರ ಅಂತ ಅನಿಸ್ತಾ ನಿಮ್ಗೆ? ಇಲ್ಲಿ ಎರಡು ರೀತಿ ಕೂಡ ನಾವು ನೋಡ್ಬೋದು. ಒಂದು ಎಮೋಷನಲ್ ಕಾರ್ಡ್ ಕೂಡ ಪೇ ಮಾಡಿದ್ರು, ಇನ್ನೊಂದು ನಾಮಿನೇಷನ್ ಆಗ್ತಿದ್ದಂಗೆ ಅಲ್ಲಿ ಅವ್ರಿಗೆ ಜ್ಞಾನೋದಯ ಆಯ್ತು ಅಂತ ನನಗಂತೂ ಅನ್ಸಿಲ್ಲ. ಒಂದು ಎಮೋಷನಲ್ ಪ್ಲೇ ಮಾಡಿದ್ದು ಅಂತ ನನಗಂತೂ ತುಂಬಾ ಅನಿಸ್ತು. ಯಾಕೆಂದ್ರೆ ಒಂದು ಫ್ಯಾಮಿಲಿ ಮ್ಯಾಟರ್ನ ತಗೊಂಡ್ ಬಂದು ಮನೇಲಿ ನಮ್ಮಮ್ಮ ಹೇಳಿ ಕಳ್ಸಿದ್ರು, ನೀನು ಒಳ್ಳೊಳ ಕಾಣಿಸ್ತಿದ್ರು ಪರವಾಗಿಲ್ಲ, ಕೆಟ್ಟೊಳ ಕಾಣಿಸ್ಕೋಬೇಡ ಅಂತ. ಬಟ್ ನಾವಿಲ್ಲಿ ಬಂದಾಗಿಂದ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗ್ತಾ ಇದೀವಿ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದಾರೆ. ಇವರಿಗೆ 3 ವಾರದಲ್ಲಿ ಗೊತ್ತಾಗದೆ ಇದ್ದಿದ್ದು ನೆನ್ನೆ ಗೊತ್ತಾಯ್ತಾ? 3 ವಾರದಲ್ಲಿ ಅಶ್ವಿನಿ ಗೌಡ ಅವರು ಏನ್ ಮಾಡ್ಕೊಂಡ್ ಬಂದ್ರು, ಜಾಹ್ನವಿ ಅವ್ರನ್ನ ಸೇವ್ ಮಾಡ್ಕೊಂಡ್ ಬಂದ್ರು. ಸೊ ಈ ಸತಿ ಏನಾಯ್ತು, ಜಾಹ್ನವಿ ಅವರು ಅಶ್ವಿನಿ ಗೌಡ ಅವರು ಇಬ್ರು ಕೂಡ ನಾಮಿನೇಟ್ ಆಗೋದು. ಸೊ ಇಲ್ಲಿ ಯಾರನ್ನ ಕೂಡ ಸೇವ್ ಮಾಡಕ್ ಆಗ್ತಾ ಇಲ್ಲ. ಸೊ ಆ ರೀಸನ್ ಇಂದ ಅವರು ಒಂದು ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಾ ಇದಾರೆ ಅಂತ ನನ್ನ ಅನಿಸಿಕೆ. ಅವ್ರು ಇನ್ನೊಂದ್ ಮಾತು ಕೂಡ ಹೇಳಿದ್ರು, ನಮ್ ಹಳ್ಳನ ನಾವೇ ತೋಡ್ಕೊಂತಾ ಇದೀವಿ. ಅದು ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ಬಟ್ ಅದು ಅವರು ಸಿಂಪತಿಗೋಸ್ಕರನೇ ಆಡ್ತಾ ಇರೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಅದು ಫಸ್ಟ್ ಇಂದಾನೇ ಅರ್ಥ ಆಗಿರ್ಬೇಕಿತ್ತು, ಬಟ್ ಅವ್ರಿಗೆ ಅದು ಅರ್ಥ ಆಗಿಲ್ಲ. ಬಟ್ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂದ್ರೆ ನನಗಂತೂ ಇದು ಸಿಂಪತಿ ಕಾರ್ಡ್ ಅಂತಾನೆ ಅನಿಸ್ತಾ ಇರೋದು. ಅಂದ್ರೆ ನೀವು ಒಪ್ಕೊಂತೀರಾ ಅರ್ಥ ಆಗಿದೆ ಇವಾಗ ಅವ್ರಿಗೆ ಅಂತ ಅಂದ್ಬಿಟ್ಟು? ಇವಾಗ್ಲೂ ಅವ್ರಿಗೆ ಅರ್ಥ ಆಗಿಲ್ಲ. ಅರ್ಥ ಆಗಿದ್ರೆ ಅವ್ರ ಆಟನ ಆಡಕ್ ಶುರು ಮಾಡ್ತಿದ್ರೆ ಹೊರತು ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಾ ಇರ್ಲಿಲ್ಲ. ಅವರು ಕಾವ್ಯ ಅವ್ರಿಗೆ ಹೇಳ್ತಾರೆ, ಅಶ್ವಿನಿ ಗೌಡ ಅವ್ರು ಕೂಡ ಇಲ್ಲಿ ಕಾವ್ಯ ಹೋಗ್ಬಿಟ್ಟು ಬಾತ್ರೂಮ್ ಹೋಗಿ ಅಳೋದು, ಏನನ್ನ ಹೇಳ್ಬಿಟ್ರೆ ಕೆಲಸ ಮಾಡಲ್ಲ, ಬಾತ್ರೂಮ್ ಹೋಗಿ ಹತ್ಬಿಟ್ಟು ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರೇ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದಾರಲ್ವಾ? ಇವಾಗ ಅದೇ ಅಲ್ವಾ ಆಗ್ತಿರೋದು. ಆಕ್ಚುಲಿ ಅವ್ರು ಹೇಳಿದ್ರು ಜಾನ್ವಿ ಅವ್ರು ಅಳ್ಬೇಕಾರೆ, ಇಲ್ಲ ನಾನು ಬೆಳಗ್ಗೆ ಬಾತ್ರೂಮ್ ಅಲ್ಲಿ ಕೂಡ 1 ಅವರ್ ಅತ್ತೆ ಅಂತ. ಅದನ್ನ ಹೇಳ್ಕೊಡೋಂತ ಅವಶ್ಯಕತೆ ಏನಿತ್ತು? ಅಲ್ಲಿ ಯಾರು ಹೋಗೋರ್ನ ಕೇಳಿರ್ಲಿಲ್ವಲ್ಲ. ಇಲ್ಲಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಓಕೆ ನಾನು ಸಿಂಪತಿ ಕಾರ್ಡ್ನ ಪ್ಲೇ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ನನ್ನ ಉಳಿಸ್ಕೊಳ್ತಾರೆ ಅನ್ನೋದು ಒಂದು ಮೈಂಡ್ ಸೆಟ್ ಅವರಲ್ಲಿದೆ. ಸೊ ಆ ಮೈಂಡ್ ಸೆಟ್ ಅವ್ರಿಗೆ ಹೋಗೋದ್ರವರೆಗೂ ಅದು ಯೂಸ್ ಆಗೋದಿಲ್ಲ. ಅವ್ರ ಆಟನ ಆಡ್ಬೇಕು ಹೊರತು ಬೇರೆಯವ್ರ ಜೊತೆ ಸೇರ್ಕೊಂಡು ಅವ್ರನ್ನ ಬಚಾವ್ ಮಾಡ್ಬೇಕು, ಇವ್ರನ್ನ ಬಚಾವ್ ಮಾಡ್ಬೇಕು, ನಾನು ಸ್ವಲ್ಪ ಕಣ್ಣೀರ್ ಹಾಕಿದ ತಕ್ಷಣ ಜನ ನೋಡಿ ನನ್ನ ಬಚಾವ್ ಮಾಡ್ಬಿಡ್ತಾರೆ. ಈ ಮೈಂಡ್ ಸೆಟ್ನ ಫಸ್ಟ್ ಬಿಡಬೇಕು. ನಿಯತ್ತಾಗಿ ಕರೆಕ್ಟಾಗಿ ಆಟ ಆಡಿದ್ರೆ ಯಾರು ಬೇಕಾದ್ರೂ ಗೆಲ್ಬೋದು. ಅಂದ್ರೆ ಒಟ್ಟಿನಲ್ಲಿ ಇವಾಗ ಅವರು ಎರಡು ಡಬಲ್ ಗೇಮ್ ಮಾಡ್ತಾ ಇದಾರೆ. ಮತ್ತೆ ಹೌದು, ಖಂಡಿತವಾಗ್ಲೂ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ನೋಡೋಣ, ಈ ವಾರ ಇವಾಗ ನಾಮಿನೇಷನ್ ಮಾಡಿದ್ದಾರೆ, ಎಲಿಮಿನೇಷನ್ ಪ್ರಕ್ರಿಯೆ ಇಲ್ಲ ಅಂತ ಗೊತ್ತಾಗಿದೆ. ಯಾಕಂದ್ರೆ ವೋಟಿಂಗ್ ಲೈನ್ ತೆಗ್ದಿರೋಲ್ಲ ಅಂತ ಹೇಳಿದ್ದಾರೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಕೂಡ ಆಗ್ತದೆ. ಕಳೆದ ವಾರ ಇಲ್ಲಿ ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಬಟ್ ಸ್ಪರ್ಧಿಗಳಿಗೆ ಇಲ್ಲಿ ಹೇಳಿದ್ದಾರೆ, ನೀವು ನಾಮಿನೇಟ್ ಆಗಿದ್ದೀರಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಅಂತ ಅಂದ್ಬಿಟ್ಟು. ಆದ್ರೆ ಇದು ಸ್ಪರ್ಧಿಗಳಿಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಹೇಳ್ಬೇಕು ಅಂತಂದ್ರೆ ಬಿಗ್ ಬಾಸ್ ಅವರು ಒಂದು ಗೇಮ್ ನ ಪ್ಲೇ ಮಾಡ್ತಾ ಇದಾರೆ ಹೊರತು ಯಾರನ್ನೂ ಆಚೆ ಹಾಕ್ಬೇಕು ಒಳಗೆ ಉಳಿಸ್ಕೋಬೇಕು ಅನ್ನೋದು ಬಿಗ್ ಬಾಸ್ ಮೈಂಡ್ ಅಲ್ಲ ಅಂತ ನನಗೆ ಅನ್ಸುತ್ತೆ. ಇಲ್ಲಿ ಆಲ್ಮೋಸ್ಟ್ ಆಲ್ರೆಡಿ 4 ಜನ 3 ವೀಕಲ್ಲೇ 4 ಜನ ಎಲಿಮಿನೇಟ್ ಆಗಿದ್ದಾರೆ. ಸೊ ಹಂಗಾಗಿ ಈ ವೀಕು ಫೆಸ್ಟಿವಲ್ ಅದು ಇದು ಅನ್ನೋ ರೀಸನ್ಗೋಸ್ಕರ ಇಟ್ಕೊಂಡು ಅದನ್ನ ಉಳಿಸಬಹುದೇನೋ, ನೋಡೋಣ. ಇಲ್ಲ ಅಂತಂದ್ರೆ ಹೀಗೂ ಅನ್ಕೊಳ್ಬೋದಲ್ವಾ, ಇವಾಗ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಅಂತ ನಿಮ್ಗೂ ಗೊತ್ತು, ಇಲ್ಲಿ ಆಡಿಯನ್ಸ್ಗೂ ಕೂಡ ಗೊತ್ತಿರುತ್ತೆ ಯಾವ ರೀತಿ ಮಾತಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಮತ್ತೆ ಜಾನ್ವಿ ಅವರು ಕೂಡ ಅಷ್ಟೇ, ಬಿಗ್ ಬಾಸ್ ಮನೆಯಿಂದ ಮೇನ್ ಆಗಿ ಹೊರಗಡೆ ಹೋಗಕ್ಕೆ ಈಗ ತುಂಬಾನೇ ನಾಮಿನೇಟ್ ಆಗಿದ್ದು. ಅಶ್ವಿನಿ ಗೌಡ ಅವರು ಕೂಡ ನಾಮಿನೇಟ್ ಆದ್ರು, ಜಾನ್ವಿ ಅವರು ಕೂಡ ಇಲ್ಲಿ ನಾಮಿನೇಷನ್ ಆದ್ರು, ಮತ್ತೆ ಇಲ್ಲಿ ಗಿಲ್ಲಿ ಅವರು ಕೂಡ ನಾಮಿನೇಟ್ ಮಾಡಿದ್ರು. ಇದು ಟಾರ್ಗೆಟ್ ಮಾಡ್ಬಿಟ್ಟೆ ಮಾಡಿದ್ರು. ಆದ್ರೆ ಇಲ್ಲಿ ಮೇನ್ ಆಗಿ ಅಶ್ವಿನಿ ಗೌಡ ಅವ್ರನ್ನ ಉಳಿಸ್ಕೊಳಕ್ಕೆ ಮತ್ತೆ ಜಾನ್ವಿ ಅವ್ರನ್ನ ಉಳಿಸ್ಕೊಳಕ್ಕೆ ಈ ರೀತಿ ಮಾಡಿದ್ರ ಅಂತ ಏನಾದ್ರು ಅನ್ಸುತ್ತಾ? ನನಗೆ ಆತರ ಅಂತ ಅನ್ಸಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಅಶ್ವಿನಿ ಗೌಡ ಜಾಹ್ನವಿ ಇದ್ರೇನೆ ಬಿಗ್ ಬಾಸ್ ನಡೆಯುತ್ತೆ ಅಂತ ಅನ್ಕೊಳ್ಳೋದು ಶುದ್ಧ ಸುಳ್ಳು. ಅಲ್ಲಿ ಪ್ರಾಪರ್ ಆಗಿ ಗೇಮ್ ಆಡ್ತಾ ಇರೋದು ಬಂದು ಗಿಲ್ಲಿ ನಟ ಅವರು, ಕಾವ್ಯ ಅವರು, ಮತ್ತೆ ಧ್ರುವಂತ್ ಅವ್ರದ್ದೇ ಇನ್ನೂ ಆಟ ಶುರುನೇ ಮಾಡಿಲ್ಲ ಅವರು. ಆಮೇಲೆ ರಘು ಅವರು ಆಕ್ಚುಲಿ ಅವ್ರು ಬಂದಿದ್ದಾಗ ಅವ್ರ ಆಟ ಶುರು ಮಾಡಿದ್ರು ಅಂತ ಅನ್ಕೊಂಡೆ. ಬಟ್ ಏನ್ ಸ್ವಲ್ಪ ಎಡುತ್ತಾ ಇದ್ದಾರೆ ಅಂತಾನೂ ಅನಿಸ್ತಾ ಇದೆ ನನಗೆ. ಇನ್ನ ಸೂರಜ್ ಅವ್ರದ್ದು ಇನ್ನೂ ಏನು ಹೇಳಕ್ ಬರೋದಿಲ್ಲ. ಮತ್ತೆ ಇನ್ನೊಬ್ರು ಲೇಡಿ ಒಬ್ರು ಕೂಡ ಎಂಟ್ರಿ ಆದ್ರು, ರಿಷಾ ಅವರು ಕೂಡ ಆಲ್ರೆಡಿ ಅವ್ರ ಆಟ ಶುರು ಮಾಡಿದ್ದಾರೆ. ಎಲ್ಲರಿಗೂ ಏನೇನ್ ಬುದ್ಧಿವಾದ ಹೇಳ್ಬೇಕು ಅದನ್ನ ಹೇಳ್ತಾ ಇದಾರೆ, ಯಾರ್ಯಾರೆಲ್ಲ ಎಡುತ್ತಾ ಇದಾರೆ ಅಂತಾನು ಕೂಡ ಹೇಳ್ತಾ ಇದಾರೆ. ಅವ್ರು ಯಾರ ಹತ್ರನೂ ಕೂಡ
ಮಿಂಗಲ್ಲು ಆಗ್ತಾ ಇಲ್ಲ, ದೂರನೂ ಉಳಿತಾ ಇಲ್ಲ. ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಕೋಬೇಕು ಅಲ್ಲೆಲ್ಲ ಇಟ್ಕೋತಾ ಇದಾರೆ. ಹೇಳ್ಬೇಕು ಅಂತಂದ್ರೆ ಗಿಲ್ಲಿ ನಟ ಅವ್ರನ್ನ ರಿಸೀವ್ ಮಾಡ್ಕೊಂಡಿದ್ ರೀತಿ ಎಲ್ಲಾನು ನೋಡ್ಕೊಂಡು ಗಿಲ್ಲಿ ನಟ ಅವ್ರು ಏನ್ ಮಾಡ್ಕೊಂಡ್ರು, ಓಕೆ ನಾನು ಇವ್ರಿಗೆ ಸಪೋರ್ಟ್ ಮಾಡಿದ್ರೆ, ಇವ್ರು ವೋಟ್ ಮಾಡಿದ್ರೆ ನನ್ನ ಸೇವ್ ಮಾಡ್ತಾರೆ ಅಂತ ಅವ್ರು ಅನ್ಕೊಂಡ್ರು. ಬಟ್ ಆದ್ರೆ ಅವ್ರು ಮಾಡಿದ್ದು ಬೆಸ್ಟ್ ಕೆಲಸ, ಗಿಲ್ಲಿ ನಟನ್ ಸೇವ್ ಮಾಡ್ಲಿಲ್ಲ. ಅದು ತುಂಬಾ ಒಳ್ಳೆ ಪಾಯಿಂಟ್. ಇವಾಗ ಬಿಗ್ ಬಾಸ್ ಒಂದು ಕಾರ್ಡ್ ಕೂಡ ಕೊಟ್ರು, ಥಿಂಕ್ ಸ್ಮಾರ್ಟ್ ಅಂತ ಅಂದ್ಬಿಟ್ಟು. ಅವ್ರು ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ. ಇವಾಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ರು. ಇಲ್ಲಿ ರಘು ಅವ್ರ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಹೋಪಿತ್ತು, ಸಖತ್ತಾಗಿ ಆಡ್ತಾರೆ, ಗರ್ಜಿಸ್ಕೊಂಡ್ ಬಂದ್ರು, ವೇಕಪ್ ಕಾಲ್ ಅಂತ ಹೇಳಿದ್ರು. ಆದ್ರೆ ಈಗ ನಿಜವಾಗ್ಲೂ ಅವರೇ ವೇಕಪ್ ಕಾಲ್ ಆಗ್ಬೇಕು ಅಂತ ಅನಿಸ್ತಲ್ವಾ? ಅದು ಒಂದೇ ಸತಿ ನಾವು ಡಿಸಿಷನ್ ತಗೊಳಕ್ ಆಗೋದಿಲ್ಲ, ನೋಡೋಣ. ಯಾಕೆ ಅಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆಲ್ರೆಡಿ ನಿನ್ನೆ ಅವರು ಕುತ್ಕೊಂಡು ಮಾತಾಡಿರೋ ರೀತಿನಲ್ಲಿ ಬಂದು ಅವ್ರು ಆದ್ರೂ ಕೂಡ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ರು ಅಶ್ವಿನಿ ಗೌಡನ. ರಘು ಅವ್ರು ನಾಮಿನೇಟ್ ಮಾಡಿದ್ದು ಒಂದು ಅಶ್ವಿನಿ ಗೌಡನ ಮತ್ತೆ ಗಿಲ್ಲಿ ನಟ ಅವ್ರ ವಿಷಯದಲ್ಲಿ ಅವರು ಮಾತಾಡಿದ್ದು ನನಗೆ ಅಷ್ಟು ಪರ್ಫೆಕ್ಟ್ ಅಂತಾನು ಅನಿಸ್ಲಿಲ್ಲ. ಎಲ್ಲೋ ಒಂದ್ ಕಡೆ 100ಗೆ 20-70% ಓಕೆ ಅಂತ ಅನಿಸ್ತು. ಯಾಕೆಂದ್ರೆ ಅವ್ರು ಕಾಮಿಡಿ ಮಾಡ್ಕೊಂಡು ಯಾರನ್ನ ಅವ್ರು ರೇಗಿಸ್ತಾ ಇಲ್ಲ, ಅವ್ರನ್ನ ರೇಗಿಸಿದವ್ರಿಗೆ ಅವ್ರು ಕಾಮಿಡಿ ಮಾಡ್ಕೊಂಡು ಇರಿಟೇಟ್ ಮಾಡ್ತಾ ಇದಾರೆ ಹೊರತು ಅವ್ರಾಗವರೇ ಹೋಗ್ಬಿಟ್ಟು ಯಾರನ್ನೂ ರೇಗಿಸಿ ಇರಿಟೇಟ್ ಮಾಡ್ತಾ ಇಲ್ಲ. ಯಾರು ಅವ್ರ ಹತ್ರ ಜಗಳ ಮಾಡ್ಕೊಳಕ್ಕೆ ಅಂತ ಬರ್ತಾ ಇದಾರೆ, ಅವ್ರ ಹತ್ರ ಅವ್ರು ಜಗಳ ಮಾಡಿದಾಗ ಸಮಾಧಾನ ಮಾಡಕ್ ಟ್ರೈ ಮಾಡ್ತಾರೆ. ಅವ್ರ ಸಮಾಧಾನ ಆಗ್ಲಿಲ್ವಾ, ಉರ್ಸಕ್ ಟ್ರೈ ಮಾಡಿ ಉರ್ಸ್ಬಿಟ್ಟು ಬಿಟ್ಬಿಡ್ತಾರೆ. ಇದು ಅವ್ರ ಮಿಸ್ಟೇಕ್ ಅಲ್ಲ. ಅವ್ರು ಯಾರ ಹತ್ರನೂ ಹೋಗಿ ಗಿಲ್ಲಿ ನಟನೇ ಬೇಕು ಅಂತ ಉರ್ಸಿ ಕೋಪ ಬರ್ಸಿ ಜಗಳ ಮಾಡ್ತಾ ಇಲ್ಲ. ಅವ್ರ ಹತ್ರ ಬಂದಿದ್ದನ್ನ ಅವ್ರ ಹತ್ರ ಮಾಡ್ತಾ ಇದಾರೆ ಅಷ್ಟೇ. ಇಲ್ಲಿ ಒಂದೇನಾಗ್ತದೆ ಅಂತಂದ್ರೆ, ಗಿಲ್ಲಿ ನಟ ಅವರು ಕಾಮಿಡಿಯನ್, ನಮಗೂ ಕೂಡ ಆಡಿಯನ್ಸ್ ಆಗಿ ನೋಡಕ್ಕೆ ಇಷ್ಟ ಆಗುತ್ತೆ. ಯಾಕಂದ್ರೆ ವ್ಯೂವರ್ಸ್ಗೂ ಕೂಡ ತುಂಬಾನೇ ಇಷ್ಟ. ಯಾಕಂದ್ರೆ ಎಲ್ಲರಲ್ಲೂ ಕೂಡ ಒಂದೇ ತರಹದ ಕಲೆ ಅಂತೂ ಇರಕ್ ಚಾನ್ಸೇ ಇಲ್ಲ. ಇವಾಗ ಗಿಲ್ಲಿ ಅವ್ರ ಕಾಮಿಡಿನೇ ಅವ್ರಿಗೆ ಮುಳು ಆಗುತ್ತಾ ಅಂತ ಏನಾದ್ರು ಅನ್ಸುತ್ತಾ? ಅದು ಸಾಧ್ಯನೇ ಇಲ್ಲ ಬಿಡಿ. ಯಾಕಂದ್ರೆ ಅವ್ರ ಪರವಾಗಿ ಏನ್ ಆಟ ಆಡ್ಬೇಕು ಅವ್ರು ಅದನ್ನ ಕರೆಕ್ಟ್ ಆಗಿ ಆಡ್ತಾ ಇದ್ದಾರೆ. ಇವಾಗ ನೋಡಿ, ವೈಲ್ಡ್ ಕಾರ್ಡ್ ಅಲ್ಲಿ ರಘು ಎಂಟ್ರಿ ಕೊಟ್ರು. ಸ್ಟೇಜ್ ಬರಕ್ಕೂ ಮುಂಚೆ ಕಿಚ್ಚ ಸುದೀಪ್ ಅವ್ರು ಕೇಳಿದಾಗ ಸ್ಟೇಜ್ ಮೇಲೆ ನಿಂತಾಗ ಇಲ್ಲಿ ಸೂರಜ್ ಅವರು ಮತ್ತೆ ಇಲ್ಲಿ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಕೂಡ ಗಿಲ್ಲಿ ಅವ್ರ ಕಾಮಿಡಿ ಎಕ್ಸಲೆಂಟ್, ಮನೆ ಹೊರಗಡೆ ಹೇಗಿದ್ರು ಮನೆ ಒಳಗಡೆನೂ ಅದೇ ರೀತಿ ಇದಾರೆ ಅಂತ ಅಂದ್ಬಿಟ್ಟು ಹಾಡಿ ಹೊಗಳಿದ್ರು. ಆದ್ರೆ ನಿನ್ನೆ ನಾಮಿನೇಷನ್ ಅಲ್ಲಿ ಅವರು ರೀಸನ್ ಕೊಟ್ಟಿದ್ದೇನಪ್ಪ ಅಂತಂದ್ರೆ, ಇಲ್ಲಿ ಕಾಮಿಡಿ ಮಾಡ್ತಾ ಇದ್ರಲ್ಲ, ಅದು ಇನ್ನೊಬ್ಬರನ್ನ ಹೀಯಾಳಿಸ್ಕೊಂಡು ಮಾಡ್ತಾ ಇದಾರೆ, ಡಾಮಿನೇಟ್ ಮಾಡ್ತಾ ಇದಾರೆ, ಇನ್ನೊಬ್ಬರ ರೀತಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಗಿಲ್ಲಿ ನಟ ಅವ್ರು ಹೇಳಿದ್ರು ಇಲ್ಲಿ, ಅಶ್ವಿನಿ ಗೌಡ ಅವರು ಎಗರಾಡ್ಬೇಕಾಗಿರ್ಲಿಲ್ಲ ಅಷ್ಟೊಂದು, ಆಮೇಲೆ ಹೋಗಿ ಸಮಾಧಾನವಾಗಿ ಹೇಳ್ಬೋದಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ರಘು ಅವ್ರ ಪರ ಸ್ಟ್ಯಾಂಡ್ ತಗೊಂಡ್ರೆ, ಆದ್ರೆ ರಘು ಅವರು ಗಿಲ್ಲಿ ಅವ್ರು ಮಾಡಿದೆ ತಪ್ಪು ಅಂತ ಹೇಳಿದ್ರು. ಇಲ್ಲ, ಆಕ್ಚುಲಿ ರಘು ಅವ್ರಿಗೆ ಯಾವ ರೀತಿ ಪೋಟ್ರೆ ಆಗಿದೆ ಅಂತಂದ್ರೆ, ಗಿಲ್ಲಿ ನಟ ಅವರು ಅಶ್ವಿನಿ ಅವರು ತುಂಬಾ ಉರಿಸ್ಬಿಡ್ತಾರೆ, ಕಾಮಿಡಿ ಮಾಡ್ಕೊಂಡೇ ತುಂಬಾ ಉರಿಸ್ಬಿಡ್ತಾರೆ. ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಾರೆ, ನಿನ್ನ ಮನೆಯಿಂದ ಆಚೆ ಹಾಕದ್ಮೇಲೆ ನಾನು ಈ ಮನೆಯಿಂದ ಆಚೆ ಹೋಗೋದು ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ನಟ ಅವ್ರು ಏನ್ ಮಾಡ್ತಾರೆ, ಕಾಮಿಡಿ ಮಾಡ್ಕೊಂಡೇ ಅವ್ರು ಉರಿಸ್ಬಿಟ್ಟು ರೇಗಿಸ್ಬಿಡ್ತಾರೆ. ಸೊ ಆ ಟಾಪಿಕ್ ಅಲ್ಲಿ ಅವ್ರ ಹತ್ರ ಮೈಂಡ್ ಸೆಟ್ ತಗೊಂಡಿರ್ಬಹುದೇನೋ ಅಂತ ನಂದೊಂದು ಭಾವನೆ. ಬಟ್ ಅದೇನ ನಿಜ ಸುಳ್ಳ ಅನ್ನೋದು ಗೊತ್ತಿಲ್ಲ, ನೋಡು. ಅಲ್ಲ, ಅಶ್ವಿನಿ ಗೌಡ ಅವ್ರಿಗೆ ಹೇಳಿದ್ ಓಕೆ, ಬಟ್ ರಘು ಅವ್ರಿಗೆ ಏನು ಮಾತೇ ಆಡ್ಲಿಲ್ವಲ್ಲ ಆತರ. ಅವರು ಅಲ್ಲಿ ಇದ್ರಲ್ಲ, ನೋಡ್ತಾ ಇರ್ತಾರಲ್ಲ, ನೆಕ್ಸ್ಟ್ ಟಾರ್ಗೆಟ್ ನಾನೇ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರಬಹುದು. ಓಕೆ ವೀಕ್ಷಕರೇ, ಇವಾಗ ನಾವಿಬ್ರು ಹೇಳಿದ್ವಿ ಆಲ್ಮೋಸ್ಟ್ ನಮ್ಮ ಒಂದು ಒಪಿನಿಯನ್ ಏನಿದೆ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ಖಂಡಿತವಾಗ್ಲೂ ಯಾರು ಮಾಡಿದ್ ತಪ್ಪಿತ್ತು, ಯಾರು ಮಾಡಿದ್ದು ಸರಿ ಇತ್ತು, ಎಮೋಷನ್ ಕಾರ್ಡ್ ನ ಇಲ್ಲಿ ಯಾರು ಪ್ಲೇ ಮಾಡ್ತಾ ಇದಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ 3 ಜನ ಸ್ಪರ್ಧಿಗಳು ಬಂದಿದ್ದಾರೆ, ಯಾರ್ಯಾರು ಕರೆಕ್ಟ್ ಆಗಿ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾ ಇದಾರೆ, ರಗಡಾಗಿ ಆಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.